ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾಳೆಗೆ ಯೂಸ್ ಆಗ್ತಕ್ಕಂಥ ಒಂದು 9ನೇ ತರಗತಿ ಸಮಾಜ ವಿಜ್ಞಾನ SA2ಗಾಗಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇದೆ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಕೆಲವು ಪ್ರಶ್ನೆಗಳು ನಿಮ್ಗೆ ಏನಾಗ್ತವಪ್ಪ ಅಂದರೆ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ತುಂಬಾ ಇದ್ದಾವೆ. ಸೊ ಅದಕ್ಕಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ಫಸ್ಟ್, ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ನಾನು ನಿಮಗೆ ಇಲ್ಲಿಯವರೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಎಷ್ಟು ಕೊಟ್ಟಿದ್ದೀನಿ ಅಂತಂದರೆ ಸುಮಾರಾಗಿರ್ತಕ್ಕಂಥ 4 ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೀನಿ. ಇದು 5ನೇ ಪ್ರಶ್ನೆ ಪತ್ರಿಕೆ. ಓಕೆನಾ. ದ್ವೈತ್ವ ಎಂದರೇನು ಅಂತ ಕೇಳಿದ್ದಾರೆ. ಸೊ ಗೊತ್ತಿರಲಿ, ದ್ವೈತ ಅಂದರೆ ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ. ನೆಕ್ಸ್ಟ್ ಒನ್, ಅಹೋಮ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ ಕೇಳಿದರು. ಸೊ ಸುಕುಪ. ಇದು ನಿಮಗೆ ಮಾಡಲ್ ಕ್ವಶನ್ ಪೇಪರ್ಲಿತ್ತು. ನಮ್ಮ ಸಂವಿಧಾನದ ಕೇಂದ್ರ ಮಂತ್ರಿಮಂಡಲದ ಕಾರ್ಯ ಏನು ಅಂತ ಕೇಳಿದ್ದಾರೆ. ಸೊ ಕೇಂದ್ರ ಮಂತ್ರಿಮಂಡಲದ ಕಾರ್ಯ ಅದು ರಾಷ್ಟ್ರಾಧ್ಯಕ್ಷರಿಗೆ ನೆರವು ಮತ್ತು ಸಲಹೆ ಕೊಡೋದು ಅನ್ನೋದು ಈ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಇನ್ನು ಮಾನವನು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವ ಪ್ರಕ್ರಿಯೆಗೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದ ಫೋರ್ತ್ ಆನ್ಸರ್ ಇಸ್ ಸಾಮಾಜೀಕರಣ ಅನ್ನೋದು ಸರಿಯಾದ ಉತ್ತರ. 5ನೇ ಪ್ರಶ್ನೆ, ನಗರ ಸಮುದಾಯದ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಇದು ಕೂಡ ಮಾಡೆಲ್ ಕ್ವಶನ್ ಪೇಪರ್ಲಿತ್ತು. ಚಿಕ್ಕ ಗಾತ್ರದ ಕುಟುಂಬ ಅನ್ನೋದನ್ನು ಬರೀಬೇಕು. ನೆಕ್ಸ್ಟ್ ಒನ್, ಭಾರತದಲ್ಲಿ ರೈಲು ಸಾರಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಏಕೆ ಅಂತಕ್ಕದ್ದನ್ನು ಕೇಳಿದರು. ಸೊ ರೈಲು ಸಾರಿಗೆ ಏಕೆಪ್ಪ ಅಂದ್ರೆ ಅದು ಕಡಿಮೆ ದರದಲ್ಲಿ ದೂರದ ವಸ್ತುಗಳಿಗೆ ಪ್ರಯಾಣ ಮಾಡಲು ಸಹಕಾರಿ. ಇನ್ನು ದ್ವಿತೀಯ ವಲಯವನ್ನು ತಯಾರಿಕಾ ವಲಯ ಅಂತಲೇ ಏಕೆ ಕರೀತಾರೆ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ಅದು ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಮಾಡ್ತದೆ. ಲಾಸ್ಟ್, ನಿರ್ವಹಣೆ ಅನ್ನೋದು ಏನು ಅಂತ ಕೇಳಿದ್ದಾರೆ. ಸೊ ನಿರ್ವಹಣೆ ಅನ್ನೋದು ಬೇರೆಯವರಿಂದ ಕೆಲಸವನ್ನು ಮಾಡಿಸೋ ಒಂದು ಕಲೆ. ಇಷ್ಟು ಬರೆದ್ರೆ ಸಾಕು. ಇನ್ನು ಸೆಕೆಂಡ್ ಪಾರ್ಟ್ಗೆ ಹೋಗೋಣ. 1 ಮಾರ್ಕರ್ ಕ್ವಶನಲ್ಲಿ ಮೊಹಮ್ಮದ್ ಪೈಗಂಬರನು ಮೆಕ್ಕಾದಿಂದ ಮದೀನಾಕ್ಕೆ ಏಕೆ ಪ್ರಯಾಣಿಸಿದನು ಅಂತ ಕೇಳಿದ್ದಾರೆ. ಓಕೆನಾ. ಸೊ ದ ಆನ್ಸರ್ ಏನಪ್ಪ ಅಂತಂದರೆ, ಮೆಕ್ಕಾದ ಸಾಂಪ್ರದಾಯಿಕ ವರ್ಗ ಪೈಗಂಬರನನ್ನು ವಿರೋಧಿಸಲು ಆರಂಭಿಸಿತು. ಇನ್ನು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಫ್ರಾನ್ಸ್ ಕ್ರಾಂತಿಗೆ ಹೇಗೆ ಪ್ರಚೋದನೆ ನೀಡಿತು ಅಂತ ಪ್ರಶ್ನೆ ಇತ್ತು. ಸೊ ದ ಆನ್ಸರ್ ಈಸ್ ವಸಾಹತುಗಾರರ ಪಕ್ಷ ವಹಿಸಿ ಹೋರಾಡಿದ ಅನೇಕ ಫ್ರೆಂಚರು ಫ್ರಾನ್ಸಿನ ಮಹಾಕ್ರಾಂತಿಯ ನಾಯಕರು ಆಗ್ತಾರೆ. ಇನ್ನು ಭೂಸೇನಾ ಮುಖ್ಯಸ್ಥರನ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಜನರಲ್ ಅಂತ ಕರೀತಾರೆ. ಇನ್ನು ಅವಿಭಕ್ತ ಕುಟುಂಬ ಅಂದರೆ ಏನು ಅಂತ ಕೇಳಿದರು. ಸೊ ಅವಿಭಕ್ತ ಕುಟುಂಬ ಅಂದರೆ ತಾಯಿ, ತಂದೆ, ಮಕ್ಕಳು, ಮೊಮ್ಮಕ್ಕಳಿಂದ ಕೂಡಿದ ರಕ್ತ ಸಂಬಂಧಿಗಳ ಒಂದು ಕುಟುಂಬ. ಇನ್ನು 13 ಕರ್ನಾಟಕದಲ್ಲಿ ನೀರಾವರಿ ಅತ್ಯವಶ್ಯಕ ಏಕೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ದ ಆನ್ಸರ್ ಈಸ್ ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆ ಹಾಗೂ ಕೃಷಿ ಪ್ರಗತಿಗಾಗಿ ನೀರಾವರಿ ಅತ್ಯವಶ್ಯಕ ಅಂತಕ್ಕದ್ದನ್ನು ಬರೀಬೇಕು. ಇನ್ನು ಚಿಕ್ಕಬಳ್ಳಾಪುರದ ನಂದಿಗಿರಿಧಾಮದಲ್ಲಿರುವ ಗಾಂಧಿ ಭವನದ ಮಹತ್ವ ಅಂತ ಕೇಳಿದ್ದಾರೆ. ಅದು ಮಹಾತ್ಮ ಗಾಂಧಿಯವರು ಆರೋಗ್ಯ ಸುಧಾರಣೆಗಾಗಿ ಇಲ್ಲಿ ಬಂದು ತಂಗಿದ್ರು. ಇನ್ನು ಸರ್ಕಾರವು ಬ್ಯಾಂಕುಗಳನ್ನು ರಾಷ್ಟ್ರೀಯಗೊಳಿಸಲು ಕಾರಣ ಏನು ಅಂತಕ್ಕಂಥ ಕೇಳಿದರು. ಅದು ಸರ್ಕಾರ ಹಣದ ಲೇವಾದೇವಿದಾರರಿಂದ ಹಿಡಿತದಿಂದ ಮುಕ್ತವನ್ನು ಮಾಡಲಿಕ್ಕೆ. ಇನ್ನು ಗ್ರಾಹಕರ ರಕ್ಷಣೆ ಏಕೆ ಅವಶ್ಯಕ ಅಂತಕ್ಕಂಥ 16ನೇ ಪ್ರಶ್ನೆ ಇತ್ತು. ಸೊ ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಣೆಯನ್ನು ಮಾಡಲಿಕ್ಕೆ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಇದು 1 ಮಾರ್ಕರ್ ಕ್ವಶನ್ ಇತ್ತು. 2 ಮಾರ್ಕರ್. ಸೊ ಬಹಮನಿ ರಾಜ್ಯ ವಿಸ್ತರಣೆಯಲ್ಲಿ ಮೊಹಮ್ಮದ್ ಗವಾನನ ಪಾತ್ರ ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ ಏನು ಮಾಡ್ತಾನಪ್ಪ ಅಂದ್ರೆ, ತನ್ನ ದಿಗ್ವಿಜಯ ಮತ್ತು ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ತಾನೆ. ಗವಾನ ಕೊಂಕಣ, ಗೋವಾ, ಬೆಳಗಾವಿಯನ್ನು ವಶಪಡಿಸಿಕೊಳ್ತಾನೆ. ಒರಿಸ್ಸಾದ ಮೇಲೆ ದಾಳಿ ಮಾಡಿ ಕೊಂಡವೀಡು ಪ್ರದೇಶ ವಶಪಡಿಸಿಕೊಳ್ತಾನೆ. 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಓಕೆನಾ. ನೆಕ್ಸ್ಟ್ 2ನೇ ಪ್ರಶ್ನೆ ಇತ್ತು. ಭಕ್ತಿ ಪಂಥದ ಪರಿಣಾಮಗಳನ್ನು ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್. ಇದು ಹಿಂದೂ ಸಮಾಜದಲ್ಲಿನ ಅನೇಕ ನ್ಯೂನತೆಗಳನ್ನು ಸುಧಾರಕರು ವಿವರಿಸ್ತಾರೆ. ಹಿಂದೂ ಮತ್ತು ಮುಸ್ಲಿಮರಲ್ಲಿ ಮಧುರ ಬಾಂಧವ್ಯವನ್ನು ಉಂಟು ಮಾಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇದು ಭಾರತದ ಪ್ರಾದೇಶಿಕ ಭಾಷೆಗಳನ್ನ ವಿಕಾಸವಾಗ್ತವೆ. ಈ ಸಮಾಜ ಸುಧಾರಕರು ದೇಶಿ ಭಾಷೆಗಳಲ್ಲಿ ಬರೆದು ಅವುಗಳ ಬೆಳವಣಿಗೆಗೆ ಸಹಾಯ ಮಾಡ್ತಾರೆ. ಭಾರತೀಯ ಸಂಸ್ಕೃತಿಯ ವಿಕಾಸಕ್ಕೆ ಕಾರಣ ಆಗ್ತದೆ. ಇನ್ನು ಜನತಾ ನ್ಯಾಯಾಲಯಗಳು ಇಂದು ಬಹಳಷ್ಟು ಜನಪ್ರಿಯವಾಗಿವೆ, ಸಮರ್ಥಿಸಿರಿ. ಹೌದು, ಇದು ರಾಜ್ಯ ಸಂಧಾನಕ್ಕೆ ಒತ್ತು ಕೊಡ್ತದೆ. ಶೀಘ್ರ ಮತ್ತು ಮಿತವ್ಯಯ ಆದ ಆಮೇಲೆ ನ್ಯಾಯಾಲಯಗಳು ಕಾರ್ಯದ ವ್ಯಾಪಾರ ಕಡಿಮೆ ಮಾಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ವಿವಿಧತೆಯಲ್ಲಿ ಏಕತೆ ಮೂಡಿಸುವ ಅಂಶಗಳನ್ನು ಕೇಳಿದರು. ಅದರಲ್ಲಿ ಭೌಗೋಳಿಕ ಐಕ್ಯತೆ, ರಾಜಕೀಯ ಐಕ್ಯತೆ, ಧಾರ್ಮಿಕ ಐಕ್ಯತೆ, ಭಾಷಾ ಐಕ್ಯತೆ ಮತ್ತು ಸಾಂಸ್ಕೃತಿಕ ಐಕ್ಯತೆ. ಇನ್ನು ಕೇಂದ್ರ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣವೇನು ಅಂತಕ್ಕದ್ದನ್ನು ಕೇಳಿದ್ದಾರೆ. 20ನೇ ಪ್ರಶ್ನೆಯಲ್ಲಿ ಅದು ವೈಯಕ್ತಿಕತೆ, ವೈಯಕ್ತಿಕ ಸುಖ, ಸ್ವಯಂ ತೃಪ್ತಿ, ಆಸ್ತಿ ಹಕ್ಕು, ಬದಲಾದ ಸಾಮಾಜಿಕ ಮೌಲ್ಯಗಳು ಅಂತ ಬರೆದ್ರೆ ಸಾಕು. 2 ಮಾರ್ಕ್ಸಿಗೆ 4 ಪಾಯಿಂಟ್ ಬರೀರಿ. ಇನ್ನು ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ಕೇಳಿದ್ದಾರೆ. ಸೊ ಗ್ರಾಮ ಸಮುದಾಯದಲ್ಲಿರ್ತಕ್ಕಂಥ ಮುಖ್ಯ ಸಮಸ್ಯೆಗಳೇನಪ್ಪ ಅಂದರೆ, ಅದು ಕೃಷಿ ಸಮಸ್ಯೆ, ಗುಡಿ ಕೈಗಾರಿಕಾ ಸಮಸ್ಯೆ,
ಅನಕ್ಷರತೆ, ಬಡತನ ಮತ್ತು ನಿರುದ್ಯೋಗ, ಆರೋಗ್ಯ ವ್ಯವಸ್ಥೆ ಕೊರತೆ, ನಾಗರಿಕ ಸೌಲಭ್ಯಗಳ ಕೊರತೆ. ಇನ್ನು ಕರ್ನಾಟಕ ಆಡಳಿತದ 4 ವಿಭಾಗಗಳಂತ ಪ್ರಶ್ನೆ ಇತ್ತು. ಅದು ವೆರಿ ಈಸಿ, ನಿಮಗೆ ಗೊತ್ತಿದೆ. ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ. ಸೊ ಬೆಳಗಾವಿನೂ ಕೂಡ ಅನ್ಬೋದು ಅಥವಾ ಧಾರವಾಡ ಅಂತಲೂ ಕೂಡ ಅಂತಾರೆ. ಇನ್ನು 22ನೇ ಪ್ರಶ್ನೆಗೆ ಬರ್ತೀನಿ. ಅದೇನಿತ್ತಂದರೆ ಕರ್ನಾಟಕವನ್ನು ಶ್ರೀಗಂಧದ ನಾಡು ಅಂತ ಪ್ರಸಿದ್ಧಿ ಪಡೆದಿದೆ ಏಕೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಅಲ್ಲಿ ವಿಶೇಷವಾಗಿ ಕರ್ನಾಟಕದ ಕಾಡುಗಳಲ್ಲಿ ಶ್ರೀಗಂಧ ಮರಗಳು ಬೆಳೀತವೆ. ಈ ಸುಗಂಧ ದ್ರವ್ಯ ಕುಸುರಿ ಕೆಲಸದ ಕುಶಲ ವಸ್ತು, ಸಾಬೂನು, ಔಷಧಿಗಳನ್ನು ತಯಾರಿಕೆಯನ್ನು ಮಾಡ್ತಾರೆ. ಇದು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಿಗಳಿಗೂ ರಫ್ತು ಮಾಡ್ತದೆ. ಆಮೇಲೆ ಆದ್ದರಿಂದ ಕರ್ನಾಟಕವನ್ನೇ ಶ್ರೀಗಂಧದ ನಾಡು ಅಂತಾನೆ ಕರೆಯೋದು. ನೆಕ್ಸ್ಟ್ 23. ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ನಡುವಿನ ವ್ಯತ್ಯಾಸ ಇದೆ. ಸೊ ನೋಡಿ, ಸ್ಥಿರಾತ್ಮಕ ಅಂದರೆ ಯಾವುದೇ ಬದಲಾವಣೆ ಇಲ್ಲ. ಆಮೇಲೆ ಇದು ಅರ್ಥವ್ಯವಸ್ಥೆಯ ಮೂಲಾಂಶಗಳು ಬದಲಾಗದೆ ಸ್ಥಿರವಾಗಿರ್ತವೆ. ಬಟ್ ಚಲನಾತ್ಮಕದಲ್ಲಿ ನಿರಂತರ ಬದಲಾವಣೆ ಇರ್ತದೆ. ಅರ್ಥವ್ಯವಸ್ಥೆಯ ಬದಲಾವಣೆಗಳ ಅಧ್ಯಯನ ಮಾಡ್ತದೆ. ಇದು ಆರ್ಥಿಕ ಬೆಳವಣಿಗೆ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗ್ತಾ ಹೋಗ್ತದೆ. ಇನ್ನು ಅಸಾಂಪ್ರದಾಯಿಕ ಮಾರುಕಟ್ಟೆಗೆ 4 ಉದಾಹರಣೆಗಳನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಏನು ಬರಿಬಹುದು ಅಂತಂದರೆ ಅಂಚೆ ಮೂಲಕ ಮಾರಾಟ ಮಾಡುವ ಸಂಸ್ಥೆ, ದೂರವಾಣಿ ಮೂಲಕ ಕೊಳ್ಳೋದು, ಪ್ರಾಸ್ತಾವಿಕ ಅಂಗಡಿ, ವಿಷಯ ಮತ್ತು ಬೆಲೆಪಟ್ಟಿ ಆಧರಿಸಿ ಮಾರಾಟ, ಅಂತರ್ಜಾಲದ ಮಾರುಕಟ್ಟೆ. ಇದು 2 ಮಾರ್ಕರ್ ಕ್ವಶನ್ ಇತ್ತು. ಇನ್ನು 3 ಮಾರ್ಕರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳನ್ನು ಕೇಳಿದರು. ಸೊ ನೋಡಿ, ಈತ ಆಡಳಿತದಲ್ಲಿ ಸುಧಾರಣೆ ತರ್ತಾನೆ. ಧಾರ್ಮಿಕ ದತ್ತಿ, ಇನಾಮ್ ಭೂಮಿ, ಸಹಾಯಧನ ರದ್ದು, ದಕ್ಷ ಗೂಢಾಚಾರ ವ್ಯವಸ್ಥೆ ರಚಿಸ್ತಾನೆ. ಮದ್ಯಪಾನ, ಮಾದಕ ವಸ್ತುಗಳ ಮಾರಾಟ, ಪಗಡೆಯಾಟದ ನಿಷೇಧ, ಸರದಾರರ ಕೂಟ, ಸಾರ್ವಜನಿಕರೊಂದಿಗಿನ ಸ್ನೇಹ ಸಮಾರಂಭ, ಅಂತರ್ಜಾತಿ ವಿವಾಹ ನಿಷೇಧ, ಪ್ರಜೆಗಳಿಂದ ಅಧಿಕ ಪ್ರಮಾಣದ ತೆರಿಗೆ ಸಂಗ್ರಹಿಸಲು ಆದೇಶ. ಇದು ಬರಿಬೇಕು. ಇನ್ನು 26 ಅಲ್ಲಿ ಮಧ್ವಾಚಾರ್ಯರ ಬೋಧಿಸಿದ ತತ್ವಗಳು ಅಂತ ಕೇಳಿದ್ದಾರೆ. ಇವರು ದ್ವೈತ ಸಿದ್ಧಾಂತ ಪ್ರತಿಪಾದಿಸ್ತಾರೆ. ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂಬುದು ಈ ದ್ವೈತದ ಒಂದು ಸಿದ್ಧಾಂತದ ವಾದ ಇತ್ತು. ಇನ್ನು ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯ. ಇವುಗಳಲ್ಲಿ ಈಶ್ವರ ಮಾತ್ರ ಸತ್ಯ, ಉಳಿದ ಜಗತ್ತು ಮಿಥ್ಯ. ಪರಮಾತ್ಮನಿಗೂ ಜೀವಿಗಳಿಗೂ ಸ್ವಾಮಿ ಸೇವಕ ಸಂಬಂಧ ಇದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸೋದ್ರಿಂದ ಮುಕ್ತಿ ಸಾಧ್ಯ ಅನ್ನೋದನ್ನು ಬರೆದ್ರೆ ಸಾಕು. 27 ಅಲ್ಲಿ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ವಿಪುಲವಾಗಿ ಬೆಳೆಯಿತು, ಕಾರಣ ಕೊಡಿ. ಈ 27 ಅಲ್ಲಿ ಏನು ಬರಬೇಕಂದ್ರೆ ಪೆಟ್ರಾಕ್ ಸುಮಾರು 200 ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತಪ್ರತಿಗಳನ್ನು ಸಂಗ್ರಹಿಸಿದ. ಆಫ್ರಿಕಾ ಈತನ ಪ್ರಸಿದ್ಧ ಕಾವ್ಯ. ಬೊಕಾಶಿಯೋ ಇಟಾಲಿಯನ್ ಭಾಷೆಯಲ್ಲಿ 100 ಕಥೆಗಳ ಸಂಗ್ರಹ ಡೆಕಾಮೆರನ್ ರಚಿಸಿದ. ಡಾಂಟೆ ಡಿವೈನ್ ಕಾಮಿಡಿ ರಚಿಸಿದ. ಇಂಗ್ಲೆಂಡಿನ ಚಾಸರ್ ಕಾಂಟರ್ ಬ್ಯಾರಿ ಪೆಟ್ರಾಕ್ ಟೇಲ್ಸ್ ರಚಿಸಿದ. ಸ್ಪೇನಿನ ಸರ್ವಾಂಟಿಸ್ ಡಾನ್ ಕಿ ಹೌಟಿ ರಚಿಸಿದ. ಇಂಗ್ಲೆಂಡಿನ ಥಾಮಸ್ ಮೂರ್ ಯುಟೋಪಿಯಾ ರಚಿಸಿದ. ಇಂಗ್ಲೆಂಡಿನ ಶೇಕ್ಸ್ಪಿಯರ್ ಅನೇಕ ದುಃಖಾಂತ ಸುಖಾಂತ ನಾಟಕ ಬರೆದ. ಲಂಡನ್ನಲ್ಲಿ ಸ್ಥಾಪನೆಯಾದ ಸೈಂಟ್ ಪಾಲ್ ಶಾಲೆ ಈ ನೂತನ ಜ್ಞಾನದ ಕಲೆಗಾಗಿ ಮೀಸಲಾಗಿತ್ತು ಅನ್ನೋದನ್ನು ಬರೆದ್ರೆ ಸಾಕು. ನೆಕ್ಸ್ಟ್, ಈ ಫ್ರೆಂಚ್ ಕ್ರಾಂತಿ ಜನಸಾಮಾನ್ಯರ ಜೀವನದ ಗತಿಯನ್ನೇ ಬದಲಿಸಿತು ಹೇಗೆ ಅಂತಕ್ಕಂಥದ್ದು ಒಂದು ಅಪ್ಲೈಡ್ ಕ್ವಶನ್ ಇದೆ. ಇದು ಉಳಿಗಮಾನ್ಯ ಪದ್ಧತಿ ನಾಶವಾಯಿತು. ಪಾದ್ರಿ ಮತ್ತು ಶ್ರೀಮಂತರು ಹೊಂದಿದ್ದ ವಿಶೇಷ ಅಧಿಕಾರ ಸವಲತ್ತು ರದ್ದಾದವು. ಶ್ರೀಮಂತರ ಭೂಮಿಯನ್ನು ಕಸಿದುಕೊಂಡ್ರು. ಚರ್ಚ್ ರಾಜ್ಯಕ್ಕೆ ಅಧೀನವಾಗ್ತದೆ. ಆಮೇಲೆ ದೇಶದಾದ್ಯಂತ ಒಂದೇ ರೀತಿಯ ಆಡಳಿತ ಕ್ರಮ ಜಾರಿಗೆ ಬರ್ತದೆ. ಜನರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವದ ತತ್ವಗಳ ಆಶ್ವಾಸನೆಯನ್ನು ಕೊಡ್ತಾರೆ ಅನ್ನೋದನ್ನು ನೀವು ಬರೀಬೇಕು. 28ನೇ ಪ್ರಶ್ನೆಗೆ ಬರ್ತೀನಿ. ಜಗತ್ತಿನ ಸಮಸ್ತ ಪ್ರಜೆಗಳ ಉಜ್ವಲ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಪ್ರಮುಖ ಪಾತ್ರ ವಹಿಸುತ್ತದೆ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದ ಪ್ರಾಮುಖ್ಯತೆ ಬರೀಬೇಕು. ಇದು ವಿಶ್ವ ರಾಜಕಾರಣದ ವಾಸ್ತವಿಕ ಸ್ವರೂಪ ಪರಿಚಯಿಸ್ತದೆ. ರಾಷ್ಟ್ರ ಹಿತಾಸಕ್ತಿ ಅರಿಲಿಕ್ಕೆ ಸಹಾಯ, ವಿಶ್ವ ಪ್ರಜ್ಞೆ ಜಾಗೃತ, ವಿದೇಶಾಂಗ ನೀತಿಯ ಮಹತ್ವ, ವಿಶ್ವ ಎದುರಿಸ್ತಕ್ಕಂಥ ಸವಾಲುಗಳ ಕುರಿತು ಜ್ಞಾನ, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳ ಮಹತ್ವವನ್ನು ತಿಳಿಸ್ತದ ಅಂತ ಬರೆದ್ರೆ ಸಾಕು. ಇನ್ನು 29 ಅಲ್ಲಿ ಮಗು ಸಾಮಾಜಿಕ ವ್ಯಕ್ತಿಯಾಗಿ ರೂಪುಗೊಳ್ಳುವಲ್ಲಿ ಸಾಮಾಜೀಕರಣ ಮಹತ್ವದ ಪಾತ್ರ ವಹಿಸ್ತದೆ, ಸಮರ್ಥಿಸಿರಿ. ಹೌದು, ಅದು ಮಾನವನನ್ನು ಸಮೂಹ ಜೀವಿಯನ್ನಾಗಿ ಮಾಡದ. ಓಕೆ. ಇನ್ನು ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕ, ಜೀವನದಲ್ಲಿ ಶಿಸ್ತು ಮೂಡಿಸ್ತದ, ವಿವಿಧ ಕೌಶಲ್ಯಗಳ ಕಲಿಕೆಗೆ ಸಹಾಯಕ, ಸರಿಯಾದ ಆಕಾಂಕ್ಷೆ ಬೆಳೆಸ್ತದ, ಸಾಮಾಜಿಕ ಅಂತರವನ್ನು ಕಡಿಮೆ ಮಾಡ್ತದೆ. 3 ಮಾರ್ಕ್ಸಿಗೆ 6 ಪಾಯಿಂಟ್ಸ್ ಬರೀರಿ ಸಾಕು. ಕರ್ನಾಟಕದಲ್ಲಿ ಸಿಗೋ ಖನಿಜಗಳನ್ನು ಕೇಳಿದ್ದಾರೆ. ಕರ್ನಾಟಕದಲ್ಲಿ ಯಾವೆಲ್ಲ ಖನಿಜಗಳಿದ್ದಾವೆ? ಕಬ್ಬಿಣದ ಅದಿರಿದೆ. ಓಕೆ, ಕಬ್ಬಿಣದ ಅದಿರು. ನೆಕ್ಸ್ಟ್ ಚಿನ್ನ, ಮ್ಯಾಂಗ್ನೀಸ್, ಸುಣ್ಣಕಲ್ಲು, ತಾಮ್ರ, ಬಾಕ್ಸೈಟ್, ಕ್ರೋಮೈಟ್, ಕಲ್ಲಾರು, ಅಬ್ರಕ ಇತ್ಯಾದಿ. 31ಗೆ ಬರ್ತೀನಿ. ರಸ್ತೆ ಸಾರಿಗೆ ಮಹತ್ವವನ್ನು ಕೇಳಿದ್ದಾರೆ. ಈ ರಸ್ತೆ ಸಾರಿಗೆ ಮಹತ್ವ ಏನಪ್ಪ ಅಂದರೆ ಪ್ರತಿಯೊಂದು ಹಳ್ಳಿ ಪಟ್ಟಣವನ್ನು ಸಂಪರ್ಕಿಸ್ತದೆ. ಜನವಸತಿ ಸಂಪರ್ಕ, ರಸ್ತೆಗಳನ್ನು ಸುಲಭವಾಗಿ ನಿರ್ಮಿಸಬಹುದು, ಕಡಿಮೆ ವೆಚ್ಚದಲ್ಲಿ ನಿರ್ಮಾಣ, ಪ್ರಯಾಣಿಕರು ಮತ್ತು ಸರಕುಗಳನ್ನು ರಾಜ್ಯದ ಮೂಲೆ ಮೂಲೆಗೂ ಸಾಗಿಸಬಹುದು. ರಸ್ತೆಗಳ ಅಭಿವೃದ್ಧಿ ರಾಜ್ಯದ ಕೃಷಿ, ಕೈಗಾರಿಕೆ, ಗಣಿಗಾರಿಕೆ, ವಾಣಿಜ್ಯೋದ್ಯಮ ಪ್ರಗತಿಗೆ ನಿರ್ಧಾರ. ಇಷ್ಟು ಬರೀರಿ. ಇನ್ನು 32ದಲ್ಲಿ
ಸೊ ಇನ್ನೊಂದಿತ್ತು, ಬೆಂಗಳೂರಿನಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮ ಕೇಂದ್ರೀಕೃತಗೊಳ್ಳಲು ಕಾರಣ. ಇಲ್ಲಿ ಉತ್ತಮ ಹವಾಮಾನ, ವಿದ್ಯುತ್ ಪೂರೈಕೆ, ತಾಂತ್ರಿಕ ಪರಿಣತರು, ಆರ್ಥಿಕ ನೆರವು, ವಿಶಾಲವಾದ ಮಾರುಕಟ್ಟೆ ಮತ್ತು ಮೂಲ ಸೌಕರ್ಯಗಳು, ಅದು ಬರಿಬೇಕು. 32ದಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೈಗಾರಿಕೆಗಳ ಪಾತ್ರ. ಏನು ಕೈಗಾರಿಕೆಗಳ ಪಾತ್ರ ಅಂದ್ರೆ ಇದು ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯ ಕೊಡ್ತದೆ, ಜನರಿಗೆ ಉದ್ಯೋಗ ಒದಗಿಸ್ತದೆ, ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟ ಹೆಚ್ಚುತ್ತದೆ, ಕೃಷಿ ಯಂತ್ರೋಪಕರಣಗಳು, ಗೊಬ್ಬರ ಮೊದಲಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಕಾರಿ, ಈ ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿ ಮೇಲಿನ ಒತ್ತಡವನ್ನು ಕಡಿಮೆ ಮಾಡ್ತದೆ ಅನ್ನೋ ಪಾಯಿಂಟ್ಸನ್ನು ನೀವು ಹಾಕಿ ಬರಿಬೇಕು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋದಾದರೆ ಇನ್ನೂ ಇಲ್ಲಿ ಒಂದೆರಡು ಪಾಯಿಂಟ್ ಇದಾವೆ. ವಿದೇಶಿ ವಿನಿಮಯ ಗಳಿಸಲು ಸಹಾಯಕ, ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ, ಶಿಕ್ಷಣ, ಸಾರಿಗೆ, ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿ ಅಭಿವೃದ್ಧಿಯನ್ನು ಹೊಂದಬಹುದು. ಇನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯಗಳನ್ನು ಕೇಳಿದ್ದಾರೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ನ ಕಾರ್ಯ ಇದು ನೋಟು ಚಲಾವಣೆ ಮಾಡೋದು, ಸರ್ಕಾರದ ಬ್ಯಾಂಕ್, ಬ್ಯಾಂಕುಗಳ ಬ್ಯಾಂಕ್, ರಾಷ್ಟ್ರೀಯ ಸಂದಾಯ ಕಚೇರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತದೆ, ಸಾಲದ ನಿಯಂತ್ರಕ, ವಿದೇಶಿ ವಿನಿಮಯ ಸಂಗ್ರಹದ ಮೇಲ್ವಿಚಾರಕ, ಆರ್ಥಿಕ ಅಂಕಿಅಂಶ ಮಾಹಿತಿ ಕೊಡ್ತದೆ, ಬ್ಯಾಂಕಿಂಗ್ ಹವ್ಯಾಸದ ಅಭಿವೃದ್ಧಿ, ಕೃಷಿಗಾಗಿ ಸೌಲಭ್ಯ. ಇನ್ನು ಮಾರುಕಟ್ಟೆಯ ನಿರ್ವಹಣೆಯ ಕಾರ್ಯಗಳನ್ನು ಕೇಳಿದ್ದಾರೆ. ಅದು ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣ. ಇನ್ನು ಮಾರುಕಟ್ಟೆ ವ್ಯವಸ್ಥೆಯ ಪ್ರಾಮುಖ್ಯತೆ ಕೇಳ್ತಾರೆ. ಸೊ ಅದರಲ್ಲಿ ಪ್ರಾಮುಖ್ಯತೆ ಅಂತ ಬಂದಾಗ ಗ್ರಾಹಕರ ಬಯಕೆಗಳ ನೆರವೇರಿಕೆ ಮಾಡ್ತದೆ, ಉದ್ಯೋಗಗಳ ಸದಾವಕಾಶ, ಸಂಪನ್ಮೂಲದ ಉಪಯುಕ್ತತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಆರ್ಥಿಕ ಪ್ರಗತಿ, ಜೀವನದ ಮಟ್ಟದ ಹೆಚ್ಚಳ. ಇನ್ನು 4 ಮಾರ್ಕರಲ್ಲಿ ಯೇಸು ಕ್ರಿಸ್ತನ ಬೋಧನೆಗಳನ್ನು ಕೇಳಿದ್ದಾರೆ. ಸೊ ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. 8 ಪಾಯಿಂಟ್ಸ್ ಬರೀಬೇಕು. ಇದು ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ, ನೀವುಗಳು ಕೂಡ ಅದನ್ನು ಮಾರ್ಕ್ ಮಾಡ್ಕೊಂಡು ಓದ್ಕೊಡ್ರಿ. ಇನ್ನು ವಿಜಯನಗರ ಸಾಮ್ರಾಜ್ಯ ಆರ್ಥಿಕವಾಗಿ ಸುಭಿಕ್ಷವಾಗಿತ್ತು ಅಂತ ಕೇಳಿದ್ದಾರೆ. ಅಂದರೆ ವಿಜಯನಗರ ಕಾಲದ ಆರ್ಥಿಕ ಸ್ಥಿತಿಗತಿಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇಲ್ಲೆಲ್ಲನೂ ಕೂಡ ನಾನು ಆರ್ಥಿಕ ಸ್ಥಿತಿಗತಿಯನ್ನು ಕೊಟ್ಟಿದ್ದೀನಿ, ಅದನ್ನು ನೋಡಿ. ಇನ್ನು ಶಿವಾಜಿಯ ಆಡಳಿತ ವ್ಯವಸ್ಥೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಸೊ ಶಿವಾಜಿ ಕಾಲದ ಆಡಳಿತ ವ್ಯವಸ್ಥೆ ಹೇಗಿತ್ತು, ಸೊ ಯಾರೆಲ್ಲ ಮಂತ್ರಿಗಳಿದ್ರು, ಎಷ್ಟು ಜನರನ್ನು ನೇಮಿಸಿದ್ರು, ಆಡಳಿತಕ್ಕಾಗಿ ಯಾರೆಲ್ಲ ನೇಮಕ ಮಾಡಿದ್ರು ಅನ್ನೋದನ್ನು ನೋಡ್ಕೊಡ್ರಿ. ಇನ್ನು ಸಂವಿಧಾನದ ಪ್ರಮುಖ ಲಕ್ಷಣಗಳು ಅನ್ನೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಸೊ ನಮ್ಮ ದೇಶದ ಸಂವಿಧಾನದ ಲಕ್ಷಣಗಳು. ಸೊ ಟೋಟಲ್ 8 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಸೊ 8 ಬರೆದ್ರೆ ನಿಮಗೆ 4 ಅಂಕ ಕೊಡ್ತಾರೆ. ಇದು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ. ಇನ್ನು ವ್ಯವಸಾಯದ ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದಲ್ಲಿನ ವ್ಯವಸಾಯದ ಪ್ರಾಮುಖ್ಯತೆನ ಇದು ಕೂಡ ವೆರಿ ಮೋಸ್ಟ್ ಆಗಿರ್ತಕ್ಕಂಥ ಇಂಪಾರ್ಟೆಂಟು. ಸೊ ಇಲ್ಲಿ ಆಲ್ರೆಡಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಪುರಾತನ ಮೂಲ ವೃತ್ತಿ, ಜನರ ಮುಖ್ಯ ಜೀವನಾಧಾರಿತ ವೃತ್ತಿ, ಆರ್ಥಿಕ ಅಭಿವೃದ್ಧಿ, ವ್ಯವಸಾಯ, ಜೀವನ ನಡೆಸಲು ಉದ್ಯೋಗ ಮಾಡ್ತದ, ಕಚ್ಚಾ ವಸ್ತು ಒದಗಿಸ್ತದ, ಆದಾಯ ಮೂಲ, ವಿದೇಶಿ ವಿನಿಮಯ ಗಳಿಕೆ, ಇವೆಲ್ಲವುಗಳನ್ನು ನೀವೇನು ಮಾಡಬೇಕು ಬರಿಬೇಕು. ಲಾಸ್ಟ್ ಕರ್ನಾಟಕದ ನಕ್ಷೆಯಲ್ಲಿ ಎ ಅಂದರೆ ಯಾವುದಪ್ಪ ಅಂದರೆ ನವಮಂಗಳೂರು, ಅದನ್ನು ಗುರ್ತ ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಬಿ ಅಂದರೆ ಕುದುರೆಮುಖ ಇದೆ. ಸೊ ಇದು ಕುದುರೆಮುಖ ಇರ್ತಕ್ಕಂಥದ್ದು. ನೆಕ್ಸ್ಟ್ ಸಿ ಅಂದರೆ ಯಾವುದು, ಕೃಷ್ಣ ನದಿ. ಸೊ ಇದು ಬಂದುಬಿಟ್ಟು ಇಲ್ಲಿ ಕೃಷ್ಣ ನದಿ ಹರಿದದ, ಅದನ್ನು ನೋಡ್ಕೊಡ್ರಿ. ನೆಕ್ಸ್ಟ್ ರಾಯಚೂರು ಕೇಳಿದ್ದಾರೆ. ಸೊ ಡಿ ಅಂತಕ್ಕಂಥದ್ದು ಇಲ್ಲಿ ಬರ್ತದೆ ರಾಯಚೂರು, ಈ ರಾಯಚೂರು ಅದ. ಆಮೇಲೆ ಡಿ ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಇದೆ. ಸೊ ಇದು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಬರ್ತಕ್ಕಂಥದ್ದು. ಇನ್ನು ಕರ್ನಾಟಕದ ಮ್ಯಾಂಚೆಸ್ಟರ್, ದಾವಣಗೆರೆ ಎಫ್. ಸೊ ಇಲ್ಲಿ ಬರ್ತಕ್ಕಂಥದ್ದು. ಲಾಸ್ಟ್ ಏನಂದರೆ ಕರ್ನಾಟಕದ ಸಿಲಿಕಾನ್ ಕಣಿವೆ ಬೆಂಗಳೂರು ಅಂತಕ್ಕದ್ದನ್ನು ಇಲ್ಲಿ ಗುರುತಿಸಿದರೆ ಸಾಕು. ಇಷ್ಟು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ.